ಬಂಧುಗಳೇ, ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ರಾಷ್ಟ್ರಪಿತನ ಮನೆಯೊಳಗಿನ ಕರಾಳ ಮೌನ ಅನ್ನೋ ಬಗ್ಗೆ. ಜಗತ್ತಿಗೆ ಅಹಿಂಸೆಯ ಪಾಠ ಹೇಳಿದವರು ಗಾಂಧೀಜಿ. ದಕ್ಷಿಣಾಫ್ರಿಕಾದಿಂದ ಭಾರತದವರೆಗೆ ಲಕ್ಷಾಂತರ ಜನರನ್ನು ಒಗ್ಗೂಡಿಸಿದ ನಾಯಕ. ಆದ್ರೆ ಅದೇ ಗಾಂಧೀಜಿಯವರ ಸ್ವಂತ ಮನೆಯಲ್ಲಿ ಹಿರಿಯ ಮಗ ಹರಿಲಾಲ್ ಗಾಂಧಿ ಯಾಕೆ ತಂದೆಯ ವಿರುದ್ಧವೇ ಸಿಡಿದೆದ್ದರು? ಮಹಾತ್ಮನ ನೆರಳಿನಲ್ಲಿ ಒಬ್ಬ ಮಗನ ವ್ಯಕ್ತಿತ್ವ ಹೇಗೆ ನಲುಗಿಹೋಯಿತು? ಇಂದು ನಾವು ಗಾಂಧೀಜಿಯವರ ಜೀವನದ ಆ ಸಂಕೀರ್ಣ ಮತ್ತು ನೋವಿನ ಪುಟಗಳನ್ನು ತಿರುವಿಹಾಕೋಣ. ಹರಿಲಾಲ್, ಭರವಸೆಯ ಮಗನಿಂದ ಬಂಡಾಯಗಾರನವರೆಗೆ. ಹರಿಲಾಲ್ ಗಾಂಧಿ ಒಬ್ಬ ಪ್ರತಿಭಾವಂತ ಹುಡುಗನಾಗಿದ್ದರು. ದಕ್ಷಿಣಾಫ್ರಿಕಾದಲ್ಲಿ ತಂದೆಯ ಜೊತೆ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡು ಜೈಲಿಗೂ ಹೋಗಿದ್ದರು. ಅವರಿಗೆ ತಂದೆಯಂತೆ ಬ್ಯಾರಿಸ್ಟರ್ ಆಗಿ ಸಮಾಜದಲ್ಲಿ ಗೌರವ ಪಡೆಯಬೇಕೆಂಬ ಹಂಬಲವಿತ್ತು. ಆದರೆ ಗಾಂಧೀಜಿ ಅಡ್ಡಬಂದರು. ಗಾಂಧೀಜಿಯವರು ಒಂದು ತತ್ವಕ್ಕೆ ಬದ್ಧಲಾಗಿದ್ದರು. ಅಂದ್ರೆ, ನನ್ನ ಕುಟುಂಬಕ್ಕೆ ಯಾವುದೇ ವಿಶೇಷ ಸವಲತ್ತು ಬೇಡ. ಒಮ್ಮೆ ಹರಿಲಾಲ್ ಅವರಿಗೆ ವಿದೇಶಿ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಬಂದಾಗ ಗಾಂಧೀಜಿ ಅದನ್ನು ತನ್ನ ಮಗನಿಗೆ ಕೊಡಿಸದೆ ಬೇರೊಬ್ಬ ವಿದ್ಯಾರ್ಥಿಗೆ ನೀಡಿದರು. ನೀನು ಆಶ್ರಮದಲ್ಲಿ ದೈಹಿಕ ಶ್ರಮ ಪಡು, ಅದೇ ನಿನಗೆ ನಿಜವಾದ ಶಿಕ್ಷಣ ಎಂದರು ತಂದೆ. ಈ ಘಟನೆ ಹರಿಲಾಲ್ ಮನಸ್ಸನ್ನು ಚೂರು ಮಾಡಿತು. ನನ್ನ ತಂದೆ ನನ್ನ ಏಳಿಗೆಯನ್ನು ಸಹಿಸುತ್ತಿಲ್ಲ ಎಂಬ ತಪ್ಪು ಭಾವನೆ ಅವರಲ್ಲಿ ಮನೆ ಮಾಡಿತು. ಮಹಾತ್ಮ ವರ್ಸಸ್ ಗಾಂಧಿ, ಸೈದ್ಧಾಂತಿಕ ಸಂಘರ್ಷ. ದಿನಕರ್ ಜೋಶಿಯವರ ಕೃತಿಯಲ್ಲಿ ಒಂದು ಮಾತಿದೆ: ಗಾಂಧೀಜಿ ಒಬ್ಬ ಮಹಾತ್ಮನಾಗಿ ಗೆದ್ದರು, ಆದ್ರೆ ಒಬ್ಬ ಸಾಮಾನ್ಯ ತಂದೆಯಾಗಿ ಸೋತರು. ಹಣದ ವಿವಾದ. ಹರಿಲಾಲ್ ವ್ಯಾಪಾರ ಮಾಡಲು ಬಯಸಿದ್ದರು, ಆದ್ರೆ ಅದರಲ್ಲಿ ನಷ್ಟ ಅನುಭವಿಸಿದಾಗ ಗಾಂಧೀಜಿ ಮಗನಿಗೆ ಆರ್ಥಿಕ ಸಹಾಯ ಮಾಡಲಿಲ್ಲ. ಬದಲಿಗೆ ಸಾರ್ವಜನಿಕ ಪತ್ರಿಕೆಯಲ್ಲಿ ನನ್ನ ಮಗನಿಗೂ ನನಗೂ ಸಂಬಂಧವಿಲ್ಲ, ಯಾರೂ ಅವನಿಗೆ ಸಾಲ ನೀಡಬೇಡಿ ಎಂದು ಜಾಹೀರಾತು ನೀಡಿದರು. ಇದು ಹರಿಲಾಲ್ ಅವರನ್ನು ಸಮಾಜದ ಮುಂದೆ ಅವಮಾನಿತರನ್ನಾಗಿ ಮಾಡಿತು. ಕಸ್ತೂರಾಬಾ ಅವರ ಸಂಕಟ. ಮಗ ಕುಡಿತಕ್ಕೆ ದಾಸನಾದಾಗ ಕಸ್ತೂರಾಬಾ ಮರುಗುತ್ತಿದ್ದರು. ಒಮ್ಮೆ ಗಾಂಧೀಜಿಯವರು ಹರಿಲಾಲ್ಗೆ ಬರೆದ ಪತ್ರದಲ್ಲಿ, ನಿನಗಿಂತ ಮೊದಲು ನಿನ್ನ ತಾಯಿ ಸತ್ತರೆ ಅದು ಅವಳಿಗೆ ಒಳ್ಳೆಯದು, ನಿನ್ನ ಈ ಅವಸ್ಥೆ ನೋಡುವ ನೋವು ಅವಳಿಗೆ ತಪ್ಪುತ್ತದೆ ಎಂದು ಬರೆದಿದ್ದರು. ಇದು ಅವರ ನಡುವಿನ ಸಂಬಂಧ ಎಷ್ಟು ಕಹಿಯಾಗಿತ್ತು ಎಂಬುದಕ್ಕೆ ಸಾಕ್ಷಿ. ಮತಾಂತರ ಮತ್ತು ಕುಟುಂಬದ ಒಡಕು. 1936ರಲ್ಲಿ ಹರಿಲಾಲ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಅಬ್ದುಲ್ಲಾ ಗಾಂಧಿ ಆದರು. ಇದು ಕೇವಲ ಧಾರ್ಮಿಕ ಬದಲಾವಣೆಯಾಗಿರಲಿಲ್ಲ, ಅದು ಗಾಂಧೀಜಿಯವರ ವಿರುದ್ಧ ಅವರು ಸಾರಿದ ಯುದ್ಧವಾಗಿತ್ತು. ಗಾಂಧೀಜಿ ಸರ್ವಧರ್ಮ ಸಮನ್ವಯದ ಬಗ್ಗೆ ಮಾತನಾಡುತ್ತಿದ್ದರೂ ಮಗ ಕೇವಲ ದ್ವೇಷಕ್ಕಾಗಿ ಧರ್ಮ ಬದಲಿಸಿದ್ದು ಅವರಿಗೆ ಅತೀವ ನೋವು ನೀಡಿತು. ನಂತರ ಕಸ್ತೂರಾಬಾ ಅವರ ಒತ್ತಾಯದ ಮೇರೆಗೆ ಹರಿಲಾಲ್ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದರು, ಆರ್ಯ ಸಮಾಜದ ಮೂಲಕ. ಆದ್ರೆ ಗಾಂಧೀಜಿಯೊಂದಿಗಿನ ಮನಸ್ತಾಪ ಮಾತ್ರ ತಗ್ಗಲಿಲ್ಲ. ಇತರ ಪುತ್ರರ ಮೇಲೆ ಗಾಂಧಿ ತತ್ವಗಳ ಪ್ರಭಾವ. ಗಾಂಧೀಜಿಯವರ ಪರಿಪೂರ್ಣತೆಯ ಹಠ ಉಳಿದ ಮಕ್ಕಳ ಮೇಲೂ ಇತ್ತು. ಮಣಿಲಾಲ್, ದಕ್ಷಿಣಾಫ್ರಿಕಾದಲ್ಲಿ ಆಶ್ರಮದ ಹಣವನ್ನು ಹರಿಲಾಲ್ಗೆ ಸಹಾಯ ಮಾಡಲು ಬಳಸಿದ್ದಕ್ಕಾಗಿ ಮಣಿಲಾಲ್ ಅವರನ್ನು ಗಾಂಧೀಜಿ ಮನೆ ಬಿಟ್ಟು ಹೋಗಬೇಕೆಂದು ಮಾಡಿದ್ದರು. ಮಣಿಲಾಲ್ ನಂತರ ಕ್ಷಮೆ ಕೇಳಿ ಮರಳಿದರು. ರಾಮ್ದಾಸ್, ಇವರು ಮಾನಸಿಕವಾಗಿ ಗಾಂಧೀಜಿಯ ಶಿಸ್ತಿಗೆ ಹೆದರುತ್ತಿದ್ದರು. ಗಾಂಧೀಜಿಯವರ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಇವರು ಅಳುತ್ತಾ, ನನ್ನ ತಂದೆ ನನಗೆ ತಂದೆಯಾಗಿ ಸಿಗಲೇ ಇಲ್ಲ ಎಂದು ಆಪ್ತರ ಬಳಿ ಹೇಳಿಕೊಂಡಿದ್ದರಂತೆ. ದೇವ್ದಾಸ್, ಇವರು ಮಾತ್ರ ತಂದೆಯ ಜೊತೆ ಸ್ವಲ್ಪ ಸಮತೋಲನ ಕಾಯ್ದುಕೊಂಡರು. ಪತ್ರಕರ್ತರಾಗಿ ಗಾಂಧೀಜಿಯವರ ವಿಚಾರಗಳನ್ನು ಜಗತ್ತಿಗೆ ತಲುಪಿಸಿದರು. ಅಂತ್ಯ. ಗುರುತಿಸಲಾಗದ ಮಗ, ಅನಾಥ ಸಾವು. ಜನವರಿ 30, 1948 ಗಾಂಧೀಜಿ ಹತ್ಯೆಯಾದ ಸುದ್ದಿ ಜಗತ್ತಿಗೆ ಅಪ್ಪಳಿಸಿತು. ಲಕ್ಷಾಂತರ ಜನ ಸೇರಿದ ಚಿತೆಯ ಬಳಿ ಹರಿಲಾಲ್ ಕೂಡ ಇದ್ದರು. ಆದ್ರೆ ಆ ಭಿಕ್ಷುಕ ಸದೃಶ ವ್ಯಕ್ತಿ ಗಾಂಧೀಜಿಯವರ ಹಿರಿಯ ಮಗ ಎಂದು ಯಾರಿಗೂ ತಿಳಿಯಲಿಲ್ಲ. ತಂದೆ ತೀರಿಕೊಂಡ ನಂತರ ಹರಿಲಾಲ್ ಅವರ ಬದುಕು ದಿಕ್ಕು ತಪ್ಪಿತು. ಜೂನ್ 18, 1948ರಂದು ಮುಂಬೈನ ಶಿವಡಿ ಆಸ್ಪತ್ರೆಯಲ್ಲಿ ಕ್ಷಯರೋಗದಿಂದ ಅಂದ್ರೆ ಟಿಬಿಯಿಂದ ಅವರು ಕೊನೆಯುಸಿರೆದರು. ಸಾಯುವಾಗ ಅವರ ಬಳಿ ಯಾರೂ ಇರಲಿಲ್ಲ. ಇತಿಹಾಸದ ಕ್ರೂರ ವಿರಂಗ್ಯವೇನೆಂದರೆ, ಇಡೀ ಭಾರತದ ಬಾಪೂ ಎನಿಸಿಕೊಂಡವರ ಮಗ ಅನಾಥನಾಗಿ ಸತ್ತಿದ್ದು. ಸ್ನೇಹಿತರೆ, ಗಾಂಧೀಜಿ ಮತ್ತು ಅವರ ಕಥೆಗಳು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಆದರ್ಶಗಳು ಎಷ್ಟು ಮುಖ್ಯವೋ ಕುಟುಂಬದ ಸಂಬಂಧಗಳೂ ಅಷ್ಟೇ ಮುಖ್ಯ. ಗಾಂಧೀಜಿ ದೇಶಕ್ಕಾಗಿ ಮಹಾತ್ಮನಾಗಿ ಬೆಳೆದರು, ಆದ್ರೆ ಆ ಬೆಳವಣಿಗೆಯಲ್ಲಿ ಅವರ ಕುಟುಂಬದ ಸಣ್ಣ ಆಸೆಗಳು ಬಲಿಯಾದವು. ಒಬ್ಬ ಮಗನಾಗಿ ಹರಿಲಾಲ್ ತಪ್ಪು ಮಾಡಿದರಾ? ಅಥವಾ ಒಬ್ಬ ತಂದೆಯಾಗಿ ಗಾಂಧೀಜಿ ಅತಿಯಾದ ಶಿಸ್ತು ತೋರಿದರಾ? ಇದು ಎಂದಿಗೂ ಮುಗಿಯದ ಚರ್ಚೆ.
ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರಬಂಧುಗಳಿಗೆ ಶೇರ್ ಮಾಡು ಧನ್ಯವಾದಗಳು